ಇವತ್ತಿನಿಂದ ಮುಂಗಾರು ಅಧಿವೇಶನ, ಹಾಗಾಗಿ ಅದನ್ನು ಸಮರ್ಥವಾಗಿ ನಿಭಾಯಿಸಲೇಬೇಕಾದಂತಹ ಅನಿವಾರ್ಯತೆ ಆಡಳಿತ ಪಕ್ಷಕ್ಕೆ. ಬಟ್ ಆಡಳಿತ ಪಕ್ಷವನ್ನ ಹೇಗಾದರೂ ಮಾಡಿ ಕಟ್ಟಿ ಹಾಕಲೇಬೇಕು ಅಂತ ವಿಪಕ್ಷಗಳು ಕೂಡ ನಾನಾ ಅಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡಿದೆ. ಮುಂಗಾರು ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ವಿಪಕ್ಷಗಳು ಕೂಡ ಸಜ್ಜಾಗ್ತಾ ಇದೆ. ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಮೈತ್ರಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಧಿವೇಶನಕ್ಕೂ ಮುನ್ನ ಜೆಡಿಎಸ್ ಬಿಜೆಪಿ ನಾಯಕರ ಸಭೆ, ಉಭಯ ಪಕ್ಷಗಳ ನಾಯಕರ ಸಮನ್ವಯದ ಸಮಿತಿಯ ಸಭೆ ಆಗುತ್ತಂತೆ. ಎಚ್.ಡಿ. ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಸಭೆ ಆಗುತ್ತೆ. ಬಿಜೆಪಿ ಜೆಡಿಎಸ್ ನಾಯಕರ ಜೊತೆಗೆ ಸಭೆ ಮಾಡಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಅಶೋಕ್. ರಾಜ್ಯದ ಪ್ರಸ್ತುತ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಚಾಟಿ ಬೀಸೋದಕ್ಕೆ ಚಿಂತನೆಗಳಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು, ವಸತಿ ಇಲಾಖೆಯ ಹಗರಣ, ಇದೆಲ್ಲವನ್ನ ಪ್ರಸ್ತಾಪ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಡಿಕೆ ಶಿವಕುಮಾರ್ ಸಿದ್ದು ನಡುವಿನ ಕುರ್ಚಿ ಕಿತ್ತಾಟ ಸೇರಿ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅನ್ನುವಂತಹ ಪ್ಲಾನಿಂಗ್ಗಳು ವಿಪಕ್ಷ ನಾಯಕರಲ್ಲಿ ಆಗ್ತಾ ಇದೆ. ಹಾಗಾಗಿ ಈ ಅಧಿವೇಶನ ಪ್ರಾರಂಭಕ್ಕೂ ಮುನ್ನವೇ ಒಂದು ಸಭೆ ಮಾಡಿ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಯಾವ ರೀತಿ ಮುಗಿಬೀಳಬೇಕು, ಪ್ರಮುಖವಾಗಿ ಯಾವೆಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು, ಆ ಕುರಿತ ಒಂದು ಸಭೆ ಕೂಡ ಆಗುತ್ತೆ. ಸಭೆಯಲ್ಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಹಜವಾಗಿ ವಿಪಕ್ಷಗಳ ಬತ್ತಳಿಕೆಯಲ್ಲಿ ಇರುವಂತಹ ಪ್ರಮುಖ ಅಸ್ತ್ರಗಳು ಅಂದ್ರೆ, ಈಗ ಪಕ್ಷದಲ್ಲೇ ಇದ್ಕೊಂಡು ಪಕ್ಷದ ಒಬ್ಬ ಸಚಿವರ ಬಗ್ಗೆ, ಅವರ ಇಲಾಖೆಯಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಸ್ವತಃ ಸ್ವಪಕ್ಷದವರೇ ಶಾಸಕ ಬಿ.ಆರ್. ಪಾಟೀಲ್ ಅವರೇ ಒಂದು ಗಂಭೀರ ಆರೋಪ ಮಾಡಿಬಿಟ್ರು. ಸಹಜವಾಗಿ ಅದೇ ವಿಚಾರ ಕೂಡ ಈಗ ವಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಆಗುತ್ತೆ. ಅದನ್ನ ಕೂಡ ಪ್ರಸ್ತಾಪ ಮಾಡಲಿಕ್ಕಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನಾವು ವಿರೋಧಿಗಳೆಲ್ಲ ಬದಲಾಗಿ ಅದನ್ನ ಎಷ್ಟರ ಮಟ್ಟಿಗೆ ಸರಿಯಾಗಿ ನೀವು ಅನುಷ್ಠಾನಕ್ಕೆ ತಂದಿದ್ದೀರಿ, ಜನರಿಗೆ ಅನುಕೂಲ ಆಗ್ತಾ ಇದೆ, ಅದರಿಂದ ಬೇರೆ ಬೇರೆ ಮೂಲಗಳಿಂದ ನೀವು ಬೆಲೆ ಏರಿಕೆ ಎಬ್ಬಿಸಿ ಜನಸಾಮಾನ್ಯರ ಮೇಲೆ ಹಾಕ್ತಿದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ಮೇಲೆ ಮುಗಿ ಬೀಳೋದಕ್ಕೆ ವಿಪಕ್ಷಗಳು ಸಜ್ಜಾಗಿವೆ. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಅದು ಜಗಜ್ಜಾಹೀರಾಗಿ ಹೋಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿ ಯಾರಿಗೂ ಕೂಡ ಗಟ್ಟಿಯಾಗಿಲ್ಲ. ಪ್ರತಿ ಬೆಳಗ್ಗೆ ಆದರೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗುತ್ತೆ, ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾರೆ. ಹಾಗಾಗಿ ಸಿಎಂ ಕುರ್ಚಿ ಕೂಡ ಗಟ್ಟಿ ಇಲ್ಲ. ನಿಮ್ಮಲ್ಲೇ ಒಂದು ಸಮನ್ವಯದ ಕೊರತೆ ಇದೆ. ಇದರಿಂದ ಉತ್ತಮ ಆಡಳಿತ ಹೆಂಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಈ ಪ್ರಶ್ನೆಗಳನ್ನ ಮಾಡಿಕೊಂಡು ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿ ಬೀಳೋದಕ್ಕೆ ಸಿದ್ಧವಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಗೊತ್ತಿಲ್ಲ ಸಭೆಯಲ್ಲಿ ಇದನ್ನ ಹೊರತುಪಡಿಸಿ ಯಾವೆಲ್ಲ ಪ್ರಮುಖ ವಿಚಾರಗಳು ಚರ್ಚೆ ಆಗುತ್ತೆ, ಇನ್ನು ಯಾವ ಪ್ರಮುಖ ಅಸ್ತ್ರಗಳನ್ನ ಮುಂದಿಟ್ಟುಕೊಂಡು ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ವಿಪಕ್ಷ ನಾಯಕರು ಸಿದ್ಧರಾಗ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಸಹಜವಾಗಿ ಆಡಳಿತ ಪಕ್ಷ ಅಂದ್ರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ಇಂತಹ ಅಸ್ತ್ರಗಳೇ ಪ್ರಮುಖವಾಗಿ ವಿಪಕ್ಷಗಳು ಪ್ರಸ್ತಾಪ ಮಾಡಬಹುದು ಅಂತ. ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಆಡಳಿತ ಪಕ್ಷಗಳು ಕೂಡ ಸಿದ್ಧವಾಗಬೇಕಾಗುತ್ತೆ. ಬಟ್ ಎಲ್ಲ ರೀತಿಯಲ್ಲೂ ಸರ್ವಸನ್ನದ್ಧ ಆಗಿದೆ ಆಡಳಿತ ಪಕ್ಷ ಕಾಂಗ್ರೆಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಈ ಕಮಿಷನ್ ವಿಚಾರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ವಿಚಾರ, ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅನ್ನುವಂತಹ ವಿಚಾರ, ಅಬಕಾರಿ ಇಲಾಖೆಯಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ, ಸಿಎಂ ಕುರ್ಚಿಯ ಪೈಪೋಟಿ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಪಕ್ಷಗಳು ಇದೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡೋ ಮೂಲಕ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವುದಂತೂ ನಿಶ್ಚಿತ. ಬಟ್ ಅದಕ್ಕೆ ಸರಿಯಾಗಿ ಸಮರ್ಥವಾಗಿ ಯಾವ ರೀತಿಯ ಉತ್ತರವನ್ನ ಆಡಳಿತ ಪಕ್ಷ ಕೊಡುತ್ತೆ, ನಾಯಕರುಗಳು ಕೊಡ್ತಾರೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ.